ಪಹಲ್ಗಾಮ್ ದಾಳಿ ತನಿಖೆಯಲ್ಲಿ ಹೊಸ ತಿರುವು 15 ದಿನಗಳ ಹಿಂದೆಯಷ್ಟೇ ತೆರೆದಿದ್ದಂತಹ ಅಂಗಡಿ ಮಾಲೀಕನ ವಿಚಾರಣೆ. ಆದರೆ ದಾಳಿಯ ದಿನ ಈ ಅಂಗಡಿಯ ಮಾಲೀಕ ಅಂಗಡಿಯನ್ನ ತೆಗೆದಿರಲಿಲ್ಲ. ಎಸ್, ಪಹಲ್ಗಾಮ್ ದಾಳಿ ತನಿಖೆಯಲ್ಲಿ ಹೊಸ ತಿರುವು. 15 ದಿನಗಳ ಹಿಂದೆಯಷ್ಟೇ ತೆರೆದಿದ್ದಂತಹ ಅಂಗಡಿ ಮಾಲೀಕನ ವಿಚಾರಣೆ. ಆದ್ರೆ ದಾಳಿಯ ದಿನ ಈ ಒಂದು ಅಂಗಡಿಯ ಮಾಲೀಕ ಅಂಗಡಿಯನ್ನ ತೆರೆದಿರಲಿಲ್ಲ. ಆ ಅಂಗಡಿ ಮಾಲೀಕನನ್ನ ವಿಚಾರಣೆ ನಡೆಸಿದ್ದಾಗಿರುವಂತಹ ರಾಷ್ಟ್ರೀಯ ತನಿಖಾ ತಂಡ 15 ದಿನಗಳ ಹಿಂದೆಯಷ್ಟೇ ಯಾಕೆ ಅಂಗಡಿಯನ್ನ ತೆಗೆದೆ, ಓಪನ್ ಮಾಡಿದೆ ನೀನು ಎನ್ನುವಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ದಾಳಿಯ ದಿನ ಯಾಕೆ ಅಂಗಡಿಯನ್ನ ತೆಗೆದಿಲ್ಲ ಅಂತ ಹೇಳಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆ ಅಂಗಡಿ ಮಾಲೀಕನ ದೂರವಾಣಿ ಕರೆಗಳ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ದಾಳಿಗೆ ಸಂಬಂಧಪಟ್ಟಂತೆ ಪಹಲ್ಗಾಮ್ನಲ್ಲಿ 100ಕ್ಕೂ ಅಧಿಕ ಮಂದಿಯನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಗೈಡ್ಗಳು, ಅಂಗಡಿ ಮಾಲೀಕರು, ಫೋಟೋಗ್ರಾಫರ್ಗಳು, ಹೀಗೆ ಹಲವಾರು ಮಂದಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಭಯೋತ್ಪಾದಕ ಕೃತ್ಯಗಳ ತನಿಖೆ ನಡೆಸುವ NIA ಇಂದ ಈ ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ಇವಾಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಲ್ಲಿರುವಂತಹ ಅಂಗಡಿಕಾರರು, ಅಲ್ಲಿರುವಂತಹ ಗೈಡ್ಸ್, ಅಲ್ಲಿರುವಂತಹ ಫೋಟೋಗ್ರಾಫರ್ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಕೃತ್ಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗ ಇನ್ನೊಂದು ತಿರುವು ಕಾಣಿಸ್ಕೊಂಡಿದೆ. ಯಾಕಂತಂದ್ರೆ ಪಹಲ್ಗಾಮ್ನಲ್ಲಿ 15 ದಿನಗಳ ಹಿಂದೆ ಒಂದು ಅಂಗಡಿಯನ್ನ ತೆಗಿತಾರೆ ಹೊಸದಾಗಿ. ಅದಾದ ನಂತರ ಪಹಲ್ಗಾಮ್ನಲ್ಲಿ ಯಾವ ದಾಳಿ ಆಗುತ್ತೋ ಆ ದಿನ ಆತ ಅಂಗಡಿಯನ್ನ ಓಪನ್ ಮಾಡಿರೋದಿಲ್ಲ. ಅಂಗಡಿ ಒಂದಿನ ಓಪನ್ ಮಾಡಿಲ್ಲ ಅಂದ್ರೆ ಅದು ಕಾಕತಾಳಿ ಆಗಿರಬಹುದು ಅಂತ ಒಂದಿಷ್ಟು ಜನ ಯೋಚನೆ ಮಾಡ್ತಿರಲ್ಲ. ಈಗ ನಾನು ಹೇಳ್ತೀನಿ, ಪಹಲ್ಗಾಮ್ನ ದಾಳಿಯಲ್ಲಿ ಉಗ್ರರು ಏನ್ ದಾಳಿ ಮಾಡ್ತಾರಲ್ವಾ, ಆ ಒಂದು ದಾಳಿಯಲ್ಲಿ ಸ್ಥಳೀಯರ ಸಂಚಿದೆ ಅಂತ ಹೇಳಿ ಗೊತ್ತಾಗಿದೆ. 15 ದಿನಗಳ ಹಿಂದಷ್ಟೇ ಅಂಗಡಿಯನ್ನ ತೆರೆದಿದ್ದಂತಹ ಒಬ್ಬ ವ್ಯಕ್ತಿ ಅದೇ ದಿನ ಅಂಗಡಿಯನ್ನ ಮುಚ್ಚಿ ಹೋಗ್ತಾನೆ ಅಥವಾ ಅದೇ ದಿನ ಬರೋದಿಲ್ಲ ಅಂತಂದ್ರೆ ಯಾವ ಲೆಕ್ಕ ಅದು? ಆತನಿಗೆ ಮೊದಲೇ ಗೊತ್ತಿತ್ತ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ನಡೆಸ್ತಾರೆ ಎನ್ನುವಂಥದ್ದು? ಎಲ್ಲ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಈಗ ಆ ಒಂದು ಕೇಸ್ನಲ್ಲಿ ಹೊಸ ತಿರುವು ಸಿಕ್ಕಿದೆ. 15 ದಿನಗಳ ಹಿಂದಷ್ಟೇ ತೆರೆದಿದ್ದಂತಹ ಅಂಗಡಿಯ ಮಾಲೀಕನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ದಾಳಿಯ ದಿನ ನೀನ್ ಯಾಕೆ ಅಂಗಡಿಯನ್ನ ತೆಗೆದಿಲ್ಲ ಅಂತ ಹೇಳಿ ಮಾಲೀಕನಿಗೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಆ ಅಂಗಡಿಯ ಮಾಲೀಕನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ತನಿಖಾ ತಂಡ. 15 ದಿನಗಳ ಹಿಂದಷ್ಟೇ ನೀನು ಅಂಗಡಿಯನ್ನ ತೆಗೆದಿದ್ದಲ್ಲಪ್ಪ, ಯಾಕೆ ಪಹಲ್ಗಾಮ್ ದಾಳಿಯ ದಿನ ನೀನು ಅಂಗಡಿಯನ್ನ ತೆಗೆದಿರ್ಲಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದೇನು ಅಂತಂದ್ರೆ, ಆ ಒಂದು ಅಂಗಡಿ ಮಾಲೀಕನಲ್ಲದೆ ಬೇರೆ ಎಲ್ಲರನ್ನೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ದಿನ ಯಾರ್ಯಾರಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆ ಅಂಗಡಿಯ ಮಾಲೀಕನ ದೂರವಾಣಿ ಕರೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಶತಾಯಗತ ಇದನ್ನ ಭೇದಿಸಲೇಬೇಕು ಅಂತ ಹೇಳಿ ಭದ್ರತಾ ಸಿಬ್ಬಂದಿಗಳು ನಿಂತಿದ್ದಾರೆ. ದಾಳಿಗೂ ಸಂಬಂಧಿಸಿದಂತೆ ಪಹಲ್ಗಾಮ್ನಲ್ಲಿ 100ಕ್ಕೂ ಹೆಚ್ಚು ಅಧಿಕ ಮಂದಿಯನ್ನ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಗೈಡ್ಸ್ಗಳಾಗಿರ್ಬೋದು, ಅಂಗಡಿ ಮಾಲೀಕರಾಗಿರ್ಬೋದು, ಫೋಟೋಗ್ರಾಫರ್ ಆಗಿರ್ಬೋದು, ಹೀಗೆ 10 ಹಲವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಭಯೋತ್ಪಾದನಾ ಕೃತ್ಯಗಳ ತನಿಖೆ ನಡೆಸುತ್ತಿರುವಂತಹ NIA ಇಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಯಾಕಂತಂದ್ರೆ ಸ್ಥಳೀಯರ ಸಪೋರ್ಟ್ ಇಲ್ಲದೆ ಭಯೋತ್ಪಾದಕರು ಹಾಗೆ ಬರೋಕ್ಕಾಗೋದಿಲ್ಲ, ಹಾಗೆ ದಾಳಿ ಮಾಡ್ಲಿಕ್ಕಾಗೋದಿಲ್ಲ. ಸ್ಥಳೀಯರ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಅವರಿಗೆ. ಆ ಒಂದು ಸಪೋರ್ಟ್ ಕೊಟ್ಟಿರೋರು ಯಾರು ಅಂತ ಕಂಡು ಹಿಡಿದ್ರೆ ಇವರ ಕೃತ್ಯಗಳೆಲ್ಲವೂ ಕೂಡ ಬಯಲಿಗೆ ಬರುತ್ತೆ. ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಡೀಟೇಲ್ಸ್ ಕೂಡ ಗೊತ್ತಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ.